ಚಪಾತಿ ಲಟ್ಟಿಸ್ಕೊಳ್ಳುವಾಗ ನೀವು ಈ ಸೀಕ್ರೆಟನ್ನು ಫಾಲೋ ಮಾಡಿದರೆ ಪರ್ಫೆಕ್ಟಾಗಿ ಉಬ್ಬಿ ಬರುವಂಥ ಮೆತ್ತಗಿನ ಪದರ ಚಪಾತಿಯನ್ನು ತುಂಬಾ ಸುಲಭವಾಗಿ ಮಾಡ್ಬೋದು. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿ. ನಾನಿವತ್ತು ಪದರ ಚಪಾತಿಗೆ ಚಪಾತಿನ ಲಟ್ಟಿಸಿಕೊಳ್ಳುವ ಸೀಕ್ರೆಟನ್ನು ಅಷ್ಟೇ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಪದರ ಚಪಾತಿಗೆ ಮೇಯ್ನಾಗಿ ಇರೋದು ಚಪಾತಿನ ನಾವು ಯಾವ ಥರ ಲಟ್ಟಿಸ್ಕೊಳ್ತೀವಿ ಅನ್ನೋದ್ರಲ್ಲಷ್ಟೇ. ಹಿಟ್ಟು ಕಲಿಸೋದು ನಾನು ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ ಹಾಕಿದ್ದೇನೆ, ಮತ್ತೆ ಅದನ್ನೇ ಹೇಳಿದರೆ ಜನರಿಗೂ ಬೇಜಾರಾಗುತ್ತೆ. ಆದ್ದರಿಂದ ನೀಟಾಗಿ ಒಂದ್ಸರಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ. ಹಿಟ್ಟು ಕಲಿಸುವಾಗ ಇನ್ನೊಂದು ಅಂಶ ಏನು ಅಂತಂದರೆ, ಹಿಟ್ಟಲ್ಲಿ ತುಂಬ ಮೆತ್ತಗೆ ನೀರಿನ ಅಂಶ ಕೂಡ ಇರಬಾರ್ದು, ತುಂಬ ಡ್ರೈ ಅಂದರೆ ಗಟ್ಟಿ ಕೂಡ ಇರಬಾರ್ದು. ಈ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಂಡಾದ ನಂತರ ಉಂಡೆನ ರೆಡಿ ಮಾಡ್ಕೊಳ್ಳೋಣ. ರೌಂಡಾಗಿ ಉಂಡೆನ ಮಾಡ್ಕೋಬೇಕು. ಯಾವತ್ತಷ್ಟೇ ಚಪಾತಿ ಉಂಡೆನ ಗುಂಡಗೆ ಮಾಡಿಕೊಂಡ್ರೆ ಚಪಾತಿ ರೌಂಡಾಗಿ ನೀಟಾಗಿ ಬರುತ್ತೆ. ಉಂಡೆಯಲ್ಲಿ ಯಾವುದೇ ಕ್ರ್ಯಾಕ್ಸ್ ಇರಬಾರ್ದು. ನೋಡಿ, ಈ ಥರ ನೀಟಾಗಿ ಉಂಡೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಉಂಡೆ ಮಾಡುವಾಗ ಬೇಕಾದರೆ ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಉಂಡೆನ ಮಾಡ್ಕೊಳ್ಳಿ. ಇವಾಗ ಲಟ್ಟಿಸ್ಕೊಳ್ಳುವಾಗ ಮೇಯ್ನಾಗಿ ಅಂತಂದರೆ, ನೀವು ಯಾವ ಫ್ಲೋರನ್ನು ಯೂಸ್ ಮಾಡ್ತೀರ, ಅದು ಚಪಾತಿ ಮನೆ ಇರ್ಬೋದು ಅಥವಾ ನೀವು ಫ್ಲೋರ್ ಇರ್ಬೋದು, ಅದು ತುಂಬ ಸಾಫ್ಟಾಗಿ ನೈಸಾಗಿ ಕ್ಲೀನಾಗಿರಬೇಕು. ಈಗ ನಮಗೆ ಸ್ವಲ್ಪ ಒಣ ಹಿಟ್ಟು, ಅದಾದ ನಂತರ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಬೇಕಾಗುತ್ತೆ. ಹಾಗೆಯೇ ಲಟ್ಟಣಿಗಿದೆಯಲ್ವ, ಲಟ್ಟಣಿಗೆ ಕೂಡ ಅಷ್ಟೇ ತುಂಬಾ ಸಾಫ್ಟಾಗಿ ನೈಸಾಗಿ ಯಾವುದೇ ಕ್ರ್ಯಾಕ್ಸ್ ಲಟ್ಟಣಿಗೆಯಲ್ಲಿ ಇರಬಾರ್ದು. ಅದಾದ ನಂತರ ಆಯಿಲ್ ಹಚ್ಕೊಳ್ಳೋಕ್ಕೆ ನಮಗೆ ಸ್ಪೂನ್ ಅಥವಾ ಈ ಥರ ಆಯಿಲ್ ಅಪ್ಲೈ ಮಾಡೋದು ಬ್ರಷ್ ಇರುತ್ತಲ್ವ, ಅದು ಬೇಕಾಗುತ್ತೆ. ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ನೀವು ಲಟ್ಟಿಸ್ಕೊಳ್ಳೋಕ್ಕಿಂತ ಮುಂಚೆ ಲಟ್ಟಣಿಗೆಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಪರ್ಫೆಕ್ಟಾಗಿ ಚಪಾತಿನ ಲಟ್ಟಿಸ್ಕೊಳ್ಳೋಕ್ಕಾಗುತ್ತೆ. ಇವಾಗ ಉಂಡೆನ ಕೈಯಲ್ಲಿ ಈ ಥರ ತಗೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡಿಕೊಂಡು ಒಣ ಹಿಟ್ಟು ಇರುತ್ತಲ್ವ, ಒಣ ಹಿಟ್ಟಲ್ಲಿ ಉಂಡೆನ ಈ ಥರ ಕೋಟ್ ಮಾಡ್ಕೋಬೇಕು. ಚಪಾತಿ ಉಂಡೆ ಇರುತ್ತಲ್ವ, ಅದನ್ನ ಈ ಥರ ಕೋಟ್ ಮಾಡಬೇಕು. ತುಂಬ ಓವರ್ ಕೋಟ್ ಮಾಡಬಾರ್ದು, ಹಿಟ್ಟು ತುಂಬ ಜಾಸ್ತಿನೂ ಹಾಕೋಬಾರ್ದು, ನಮಗೆ ಇದರಲ್ಲಿ ಲಟ್ಟಣಿಗೆಯಲ್ಲಿ ಅಂಟ್ಕೊಳ್ಬಾರ್ದು. ಆ ಥರ ನೀವು ಹಿಟ್ಟನ್ನು ಕೋಟ್ ಮಾಡಿಕೊಂಡು ನೀಟಾಗಿ ಫಸ್ಟ್ ಒಂದು ರೌಂಡು ಚಪಾತಿನ ಲಟ್ಟಿಸ್ಕೊಳ್ಳಿ. ಚಪಾತಿನ ಲಟ್ಟಿಸ್ಕೊಳ್ಳುವಾಗ ತುಂಬ ರೋಲರಿಂದ ಪ್ರೆಸ್ ಮಾಡಬಾರ್ದು, ಮೆತ್ತಗೆ ಲಟ್ಟಿಸ್ಕೋಬೇಕು. ಹಿಂದೆ ಮುಂದೆ ರೋಲ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಒಂದು ರೌಂಡು ಲಟ್ಟಿಸಿ ಆದ ನಂತರ ಇವಾಗ ಪದರ ಚಪಾತಿಗೆ ಮೇಯ್ನ್ ಸೀಕ್ರೆಟ್ ಅಂತಂದರೆ, ಆಯಿಲನ್ನು ಕಂಪ್ಲೀಟಾಗಿ ಒಂದು ಸರಿ ಈ ಲಟ್ಟಿಸ್ಕೊಂಡ ಚಪಾತಿಗೆ ಅಂದರೆ ಸವರ್ಕೊಳ್ಳೋದು. ಬ್ರಷಲ್ಲಿ ಈ ಥರ ಬ್ರಷ್ ಮಾಡ್ಕೊಂಡ್ಬೇಡಿ, ಇಲ್ಲದಿದ್ದರೆ ಸ್ಪೂನ್ ಇದ್ದರೆ ಸ್ಪೂನಿನ ಸಹಾಯದಿಂದ ಕೂಡ ಮಾಡ್ಬೋದು. ಅದಾದ ನಂತರ ಇವಾಗ ಒಣ ಹಿಟ್ಟನ್ನು ಹಾಕೋಬೇಕು. ನಾವು ಒಣ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂತಂದರೆ ನೀಟಾಗಿ ಭದ್ರವಾಗಿ ಬರುತ್ತೆ. ಅದಾದ ನಂತರ ನೋಡಿ, ನಾನು ಈ ಥರ ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ಥರ ನಾವು ಫೋಲ್ಡ್ ಮಾಡಿಕೊಂಡು ಮತ್ತೆ ಅದನ್ನ ಉಂಡೆ ಮಾಡ್ಕೋಬೇಕು. ನಾನೀಗ ತೋರಿಸ್ತಾ ಇದ್ದೀನಲ್ವ, ಇದೇ ಥರ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಸಣ್ಣಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಉಂಡೆ ಮತ್ತೆ ಮಾಡಿಕೊಂಡು ಇದನ್ನ ಇವಾಗ ಮತ್ತೆ ನಾವು ಒಣ ಹಿಟ್ಟು ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡು ಇನ್ನೊಂದು ರೌಂಡು ಲಟ್ಟಿಸ್ಕೋಬೇಕು. ಇದು ಏನಕ್ಕೆ ಅಂತಂದರೆ, ಪರ್ಫೆಕ್ಟಾಗಿ ನಮಗೆ ಪದರವಾಗಿ ಚಪಾತಿ ಬರುತ್ತೆ. ಅಂದರೆ ಆಯಿಲ್ ಕೋಟ್ ಮಾಡಿ ಒಂದ್ಸರಿ ಲಟ್ಟಿಸಿದ ಚಪಾತಿಗೆ ಆಯಿಲನ್ನು ಸ್ವಲ್ಪ ಅಪ್ಲೈ ಮಾಡಿ ಒಣ ಹಿಟ್ಟು ಹಾಕಿ ಮತ್ತೆ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಚಪಾತಿನ ಇನ್ನೊಂದು ಸರಿ ಲಟ್ಟಿಸ್ಕೊಳ್ಳೋದ್ರಿಂದ ಕರೆಕ್ಟಾಗಿ 2 ಲೇಯರ್ನ ಚಪಾತಿ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಹದಕ್ಕೆ ಇನ್ನೊಂದು ಸರಿ ಲಟ್ಟಿಸ್ಕೊಂಡಿಟ್ಟಿರಿ. ತುಂಬ ತೆಳು ಬೇಡ, ತುಂಬ ದಪ್ಪಗೆ ಕೂಡ ಬೇಡ, ಇದು ಪರ್ಫೆಕ್ಟ್ ಆಗಿದೆ. ಇನ್ನೊಂದು ಸರಿ ನಾನು ತೋರಿಸ್ತೀನಿ. ಒಂದು ಸರಿ ಲಟ್ಟಿಸಿದ ಚಪಾತಿಗೆ ಮೇಲ್ಗಡೆಯಿಂದ ಆಯಿಲ್ನ ಈ ಥರ ಅಪ್ಲೈ ಮಾಡಿಕೊಂಡು ಬ್ರಷ್ ಮಾಡಿಕೊಂಡು ಅದರ ಮೇಲೆ ಒಣ ಹಿಟ್ಟನ್ನು ಹಾಕೋಬೇಕು. ಫಸ್ಟ್ ಲಟ್ಟಿಸ್ಕೊಳ್ಳುವಾಗ ತುಂಬ ದೊಡ್ಡದಾಗಿ ಚಪಾತಿನ ಲಟ್ಟಿಸ್ಕೋಬೇಡಿ, ಒಣ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ 2 ಲೇಯರ್ ಕರೆಕ್ಟಾಗಿ ಬರುತ್ತೆ. ಅದಾದ ನಂತರ ಕೈಯಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಅದನ್ನ ಮತ್ತೆ ರೌಂಡಾಗಿ ಮಾಡಿಕೊಂಡು ಇದರ ಮೇಲೆ ಒಣ ಹಿಟ್ಟನ್ನು ಹಾಕ್ಕೊಂಡು ಈ ಥರ ರೌಂಡಾಗಿ ಮಾಡ್ಕೊಳ್ಳಿ. ಒಣ ಹಿಟ್ಟನ್ನು ಹಾಕ್ಕೊಂಡು ಇನ್ನೊಂದು ಸರಿ ನಾವು ಲಟ್ಟಿಸಿದರೆ ನಿಮಗೆ ಲಟ್ಟಿಸ್ತಿರುವಾಗಲೇ ನಿಮಗೆ ಲೇಯರ್ ಬರೋದು ಗೊತ್ತಾಗುತ್ತೆ. ಇವಾಗ ನಾವು ಕಾಯಿಸ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಡಿ, ತವ ಇಟ್ಬಿಟ್ಟು ನೀಟಾಗಿ ಅದನ್ನ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ತವ ಬಿಸಿ ಆದ ನಂತರನೇ ನಾವು ಚಪಾತಿನ ಹಾಕೋಬೇಕು. ಬೇಕಾದರೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಬೇಕಾದರೂ ಚಪಾತಿನ ಹಾಕೋಬೋದು, ಇಲ್ಲ ಚಪಾತಿ ಹಾಕಿದ ನಂತರ ಅದರ ಮೇಲಿಗೆ ಆಯಿಲ್ ಹಾಕ್ಕೊಂಡು ಬೇಗ ನಾವು ಅದನ್ನ ಮಗ್ಚಿ ಹಾಕ್ತಾ ಕಾಯಿಸ್ತಾ ಇರಬೇಕು. ನೋಡಿ, ಒಂದು ರೌಂಡು ನಾನು 2 ಸೈಡನ್ನು ಕಾಯಿಸ್ಕೊಂಡಿದ್ದೀನಿ. ಜಸ್ಟ್ ಈ ಥರ ಸ್ವಲ್ಪ ತಿರುಗಿಸ್ತಾ ಇದ್ದೀನಿ, ಮತ್ತೆ ಮಗಸಿ ಹಾಕ್ತಾಯಿದ್ದೀನಿ. ನಿಮಗೀಗ ಕಾಣುತ್ತೆ ಇದು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ನಾನು ತೋರಿಸ್ತೀನಿ ನೋಡಿ, ಉಬ್ಬಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಜಸ್ಟ್ ಒಂದು 2-3 ಸೆಕೆಂಡ್ಸಲ್ಲಿ ನಿಮಗೆ ಇದು ಉಬ್ಬಿ ಬರಲಿಕ್ಕೆ ಶುರುವಾಗುತ್ತೆ. ನೋಡಿ, ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ಪೂರಿ ಥರ ಉಬ್ಬಿ ಬರ್ತಾ ಇದೆ.
ಮತ್ತೊಂದು ಸರಿ ಮಗುಚಿ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ನಿಮಗೆ ತೋರಿಸ್ತೀನಿ, ನಿಮಗಿದು ಲೇಯರ್ ಆಗಿರೋದು ಗೊತ್ತಾಗುತ್ತೆ ನೋಡಿ. ಪರ್ಫೆಕ್ಟಾಗಿ ಪೂರಿ ಥರ ಉಬ್ಬಿದ ಮೆತ್ತಗಿನ ಚಪಾತಿನ ಎಷ್ಟು ಬೇಗ ತುಂಬಾ ಸುಲಭವಾಗಿ ರೆಡಿ ಮಾಡ್ಕೊಂಡ್ವಿ ಅಂತ. ಇಷ್ಟೇ ನಮ್ಮದು ಚಪಾತಿ ರೆಡಿಯಾಗಿದೆ, ಲೇಯರ್ ಚಪಾತಿ ರೆಡಿಯಾಗಿದೆ ನೋಡಿ. ಮಾಡ್ತಾ ಇರುವಾಗಲೇ ಇದು 2 ಭಾಗ ಆಗಿ ಬರುತ್ತೆ, ನೋಡಿದ್ರಲ್ವಾ. ಇವಾಗ ಮಾಡಿದ್ದು ನಾನು ತೋರಿಸ್ತಾ ಇದ್ದೀನಿ. ಅದೇ ಥರ ಇದನ್ನ ನೀವು ಎಷ್ಟೇ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ಳಿ, ಎಷ್ಟು ಬೇಗ ಕಟ್ ಆಗುತ್ತೆ ನೋಡಿ. ನಾರ್ಮಲ್ ಆಗಿರುವಂಥ ಚಪಾತಿ ನಿಮಗೆ ತುಂಬ ಬೇಗ ಫೋಲ್ಡ್ ಮಾಡಿ ಈ ಥರ ಕಟ್ ಮಾಡಲಿಕ್ಕೆ ಆಗಲ್ಲ. ಇದು ನೋಡಿ ಎಷ್ಟು ಪರ್ಫೆಕ್ಟಾಗಿ ನೀವು ಎಷ್ಟೇ ಫೋಲ್ಡ್ ಮಾಡಿ, ಬೇಕಾದರೆ ನಾನು ಇನ್ನೊಂದು ರೌಂಡ್ ಫೋಲ್ಡ್ ಮಾಡಿ ಇದು ಇಷ್ಟಿದೆಯಲ್ಲ ಇದನ್ನ ಫೋಲ್ಡ್ ಮಾಡಿ ಇದನ್ನ ಮತ್ತೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೇನೆ, ಎಷ್ಟು ಮೆತ್ತಗೆ ಕಟ್ ಆಗುತ್ತೆ ನೋಡಿ. ನೋಡಿ ಹೂವಿನ ಥರ ಬಂದಿದೆ. ಇಷ್ಟೇ, ತುಂಬಾ ಸಿಂಪಲ್. ನೀವು ನಾನು ಹೇಳಿದ ಮೆಥಡಲ್ಲಿ ಚಪಾತಿನ ಲಟ್ಟಿಸ್ಕೊಂಡು ಪದರ ಚಪಾತಿನ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಎಲ್ರಿ.